ಲೋಡ್ ಎಲ್ಲ ಕಂಪ್ಲೀಟಾಗಿ ಮುಗ್ದಿದೆ. ಇಷ್ಟೇ ಲೋಡ್ ಆಗಿರೋದು 12,028 ರೂಪಾಯಿ ಹಿಡ್ದೈತೆ. ಮಳೆ ಬಂದರೆ ಈ ಗೋವಾ ರೋಡ್ ಸವಾಸ ಬೇಡ ಅನ್ನಿಸ್ಬಿಡ್ತದೆ ನೋಡಿ. ಇಲ್ಲೊಂದು ಲಾರಿ ಪಾಪ ಹಾಯ್ ಅನು ಒಟ್ಟಿಗೆ ಬಂದು ಗೋವಾದಿಂದ. ನಾನಲ್ಲವನೇ, ನಾನು ಇದ್ರೆ ಏನು 12 ಹೋಟೆಲ್ ಬಸ್ಸಿಂಗ್ ಗಾಡಿ ಈ ಗಾಡಿ ಓಡಿಸೋಣ ಅಂತ ಯಾವತ್ತು ಟ್ರೈ. ದಯವಿಟ್ಟು ಯಾರೂ ಈ ಕಂಪ್ನಿಗೆ ಲೋಡ್ ಮಾಡಬೇಡಿ. ಕಾಂಚೀಪುರಮಲ್ಲಿರೋ ಕಂಪ್ನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸೂರ್ಯಪತ್ರ ಟ್ರಕ್ ವ್ಲಾಗ್ಸ್. ನಾನು ನಿಮ್ಮ ಕಿಶೋರ್. ಸದ್ಯಕ್ಕೆ ಇವತ್ತಿನ ವ್ಲಾಗ್ ಏನಪ್ಪ, ಏನು ಲೋಡಪ್ಪ ಅಂದರೆ, ಲಾಸ್ಟ್ ವಿಡಿಯೋದಲ್ಲಿ ನೋಡ್ದಂಗೆ ಕೊಯಂಬತ್ತೂರಿಂದ ಗೋವಾ ಬಂದು ಖಾಲಿ ಮಾಡಿದ್ದೆ. ಖಾಲಿ ಮಾಡಿ ತಿರ್ಗಾ ಇವಾಗ ಲೋಡಿಗೆ ಬಂದಿದ್ದೀನಿ. ಎಲ್ಲಿಗೆ ಲೋಡು ಅಂದರೆ ತಮಿಳ್ನಾಡಲ್ಲಿ ಚೆನ್ನೈಗೆ ಲೋಡಿಂಗು, ಕಾಂಚೀಪುರಮು. ಗಾಡಿ ಫುಲ್ಲು ಲೋಡ್ ಆಗಿದೆ. ಟ್ಯಾಪ್ ಹಾಕಬೇಕು ಅಂತ ಹೇಳಿದರು. ಟ್ರಾನ್ಸ್ಪೋರ್ಟಿಂದ ಬರ್ತಾನೆ ಟಾಪೆಲ್ಲ ಹಾಕೋ ಬಂದ್ಬಿಟ್ಟಿದ್ದೆ. ಇಲ್ಲೇನು ಸಮಸ್ಯೆ ಆಗೋದು ಬೇಡ ಅಂತ, ಯಾಕಂದರೆ ಫುಲ್ಲು ಮಳೆ ಇತ್ತು. ಫುಲ್ಲು ಮಳೆ ವೆದರೇ, ಮಳೆಯೆಲ್ಲ ಬಂದು ನೋಡಿ ನೀರೆಲ್ಲ ಹಂಗೆ ನಿಂತೈತೆ. ಯಾರೇ ಹೊಸ್ದಾಗಿ ಚೆನ್ನಾಗಿ ನೋಡ್ತಿರೋ ದಯವಿಟ್ಟೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ನೋಡೋಣ, ಟ್ರಾನ್ಸ್ಪೋರ್ಟವ್ರು ಬರ್ತಾರೆ. ಬಿಲ್ ಕೊಡೋದು ಎಷ್ಟೊತ್ತಾಗುತ್ತೆ ಏನು ಅಂತ ನೋಡೋಣ. ಬಿಲ್ಲೆಲ್ಲ ಇಸ್ಕೊಂಬಿಟ್ಟು ಇಲ್ಲಿಂದ ಹೊರಡುವ. ಲೋಡೆಲ್ಲ ಕಂಪ್ಲೀಟಾಗಿ ಮುಗ್ದಿದೆ. ಇಷ್ಟೇ ಲೋಡ್ ಆಗಿರೋದು 7 ಟನ್ನು ಅಂತ ಹೇಳಿದರು. ಪಾಸಿಂಗ್ ಲೋಡು, ಏನು ಸಮಸ್ಯೆ ಇಲ್ಲ, ಆರಾಮಾಗಿ ಹೋಗ್ಬೋದು. ಫುಲ್ಲು ಬೈಟ ಲೋಡ್ ಬಂದೈತೆ ನೋಡಿ. ಬಾಡಿ ಲೆವೆಲ್ಗೆ ಅಷ್ಟೇ ಬಂದಿರೋದು. ಮಳೆ ಇದೆಯಲ್ವ, ಅದಕ್ಕೋಸ್ಕರ ಟಾಪ್ ಹಾಕಿ ಅಂತ ಹೇಳಿದರು. ಕಂಟೈನರ್ ಬೇಕು ಅಂತ ಹೇಳಿದ್ರು. ಕಂಟೈನರ್ ಇಲ್ಲ ಅನ್ನೋದಕ್ಕೋಸ್ಕರ ನಮ್ಮ ಗಾಡಿನೇ ಟಾಪ್ ಹಾಕಿ ಕರೆಸಿದ್ದು. ಡೋರೆಲ್ಲ ಹಾಕ್ಕೊಂಡು ಟಾರ್ಪಲೆಲ್ಲ ಬುಡ್ಕೊಬಿಟ್ಟು ಫುಲ್ ಕವರ್ ಮಾಡ್ಕೊಂಡು ಇಲ್ಲೆಲ್ಲ ತಂದು ಕೊಟ್ಟೋದ್ರು. ನೋಡಿ ಯಾವ ರೋಡಲ್ಲಿ ಬಂದಿದ್ದೀನಿ ಅಂತ ಲೋಡ್ ಮಾಡಲಿಕ್ಕೆ. ಗೋವಾ ಇಂಡಸ್ಟ್ರಿಯಲ್ ಏರಿಯಾ ಇದು. ಯಾವುದು ಈ ಕಡೆ ಊರ ಹೆಸರೇ ಬರಲ್ಲ ಇದು. ಈ ಕಡೆ ಹೋಂಡಾ ಅಂತ, ಹೋಂಡಾದಿಂದ ಇನ್ನೂ ಒಳಗಡೆ ಬರಬೇಕು. ಲೋಡೆಲ್ಲ ಕಂಪ್ಲೀಟ್ ಆಯಿತು. ಟಾರ್ಪಲ್ ಒಂದು ಕಮಾನ್ ಹಾಕಿದ್ದು ನೋಡಿದ್ರಲ್ಲ, ಕಮಾನೆಲ್ಲ ಹಾಕೈತೆ. ಟಾರ್ಪಲ್ ಏನು ಸಮಸ್ಯೆನೇ ಇಲ್ಲ. ತಿರ್ಗಾ ಚೆನ್ನೈಯಿಂದನೂ ಕಮಾನ್ ಒಳಗಡೆನೇ ಸಿಕ್ಕಿಬಿಟ್ರೆ ನಿಜವಾಗ್ಲೂ ಫುಲ್ ಖುಷಿಯಾಗೋಗ್ಬಿಡ್ತದೆ. ಈ ಸೀದಾ ಘಾಟು. ಎಲ್ಲರೂ ಬಂಕ್ ಹತ್ರ ಹೋಗಿ ಫುಲ್ ಟ್ಯಾಂಕ್ ಡೀಸೆಲ್ ಹಾಕಿಸ್ಕೊಂಡು ಸೀದಾ ಹೊರಡೋಣ ಬರ್ರಿ. ಗುರು, ಈ ಆಳಾದ ಮಳೆ ಬಡ್ಡಿ ಮಗೊಂದು ಎಷ್ಟು ಹೊಟ್ಟೆ ಉರಿಸ್ತದೆ ಅಂದರೆ, ಗಾಡಿ ಅಲ್ಲಿಂದ ಬಿಟ್ಟಾಗ ನೀಟಾಗಿ ಗ್ಲಾಸ್ ತೊಳ್ಕ ಬಂದಿದೆ ಆಯಿತಾ. ಇಲ್ಲಿ ಬರೋವತ್ತಿ ಮತ್ತೆ ಮಳೆ ಹಿಡ್ಕೊಂಡು ಗ್ಲಾಸೆಲ್ಲ ಗಲೀಜಾಗೋಯ್ತು. ಈಗ ಎಕ್ಸಾಕ್ಟ್ ಎಲ್ಲಿದ್ದೀನಪ್ಪ ಅಂದರೆ ಮೌಲ್ಯಂ ಚೆಕ್ ಪೋಸ್ಟ್ ಹತ್ತತ್ರ ಏನೋ ಬಾರ್ಡ್ರಲ್ಲೇ ಇದ್ದೀನಿ. ಗೋವಾ ಬಾರ್ಡ್ರ್ ನೋಡಿ ಇಲ್ಲೈತೆ. ಡೀಸೆಲ್ ಹಾಕ್ಸೋಣ ಅಂತ ಬಂದೆ ಬಂಕಿಗೆ. ಇಲ್ಲಿ ಡೀಸೆಲ್ ಹಾಕಿಸ್ಕೊಬಿಟ್ಟು ಹೊರಡೋಣ. ಫುಲ್ ಟ್ಯಾಂಕ್ ಹಾಕಿಸ್ಕೊಳ್ಳೋಣ ಡೀಸೆಲು. ಮತ್ತು ಚೆನ್ನೈ ಹೋಗೋವರೆಗೂ ಡೀಸೆಲ್ ಅಂತ ಮಾತಾಡಬಾರ್ದು. ನೋಡೋಣ ಎಷ್ಟು ಹಿಡಿಯುತ್ತೆ ಅಂತ. 12,028 ರೂಪಾಯಿ ಹಿಡ್ದೈತೆ. 135 ಲೀಟ್ರ್ ಡೀಸೆಲ್ ಹಿಡ್ದೈತೆ. ಅಂದರೆ ಗಾಡೀಲಿ ಇನ್ನೂ ಹತ್ತತ್ರ 180 ಲೀಟ್ರದ್ದು, ಇನ್ನೂ 45 ಲೀಟ್ರು ಗಾಡೀಲಿ ಡೀಸೆಲ್ ಐತಿ. ಇನ್ನು ಸ್ಕ್ಯಾನರ್ ತಂದರು ಪೇ ಮಾಡಿಬಿಡೋಣ. ಗೈಸ್, ಮೇಲೆ ಬರ್ತಾ ಘಾಟಿನ ಹೆವಿ ಆಗ್ತೈತೆ. ಕರ್ನಾಟಕ ರೀಚ್ ಆಗೋ ಹತ್ತತ್ರ ಹೆವಿ ಫಾಗ್ ಬರ್ತೈತೆ. ಇದೆಲ್ಲ ನೈಟದು ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ಹುಷಾರಾಗೆ ಓಡಿಸ್ಬೇಕು. ರೋಡ್ ಕಾಣಲ್ಲ. ಹತ್ತತ್ರ ಹೋದಾಗ ವಿಸಿಬಿಲಿಟಿ ಕಾಣೋದು ಅಷ್ಟೇ ನಮಗೆ. ದೂರದ್ದು ಏನೂ ಕಾಣ್ತಾ ಇಲ್ಲ. IP ಹಾಕಿರೋದು ಲೈಟು, ಅದು ದೂರದ್ದು ಏನೂ ಕಾಣ್ತಾ ಇಲ್ಲ. ಯಾವ ರೇಂಜಿಗೆ ಬರ್ತೈತೆ ಫಾಗು. ಈಗ ಕಮ್ಮಿ ಆಯ್ತು ನೋಡಿ. ಇಲ್ಲಿ ಒಂದೊಂದು ಜಾಗದಲ್ಲಿ ಬರ್ತೈತೆ, ಒಂದೊಂದು ಜಾಗದಲ್ಲಿ ಇಲ್ಲ. ಇಲ್ಲಿ ಕಂಪ್ಲೀಟಾಗಿ ಫಾಗೇ ಇಲ್ಲ. ಇಲ್ಲಿ ಸ್ವಲ್ಪ ಇಲ್ಲಿ ನೋಡಿ, ಈಗ ಮತ್ತೆ ಸ್ಟಾರ್ಟ್ ಆಯ್ತು. ಇಲ್ಲಿ ಹತ್ತತ್ರ ಬಂದಾಗ ಗೊತ್ತಾಗ್ತೈತೆ ರೋಡ್ ಹೆಂಗೈತೆ ಅಂತ. ನೋಡಿ ರೋಡ್ ಏನು ಕಾಣ್ತೈತಿ ಇಲ್ಲಿ. ಕರ್ನಾಟಕಕ್ಕೆ ಎಂಟ್ರಿ. ವೆಲ್ಕಮ್ ಟು ಕರ್ನಾಟಕ. ಹಳದಿ ಕಲರ್ ಬೋರ್ಡ್ ಹಾಕಿದ್ದಾರೆ ನೋಡಿ. ಕರ್ನಾಟಕ ರಾಜ್ಯಕ್ಕೆ ಸುಸ್ವಾಗತ ಅಂತ. ನೆಕ್ಸ್ಟ್ ಮಾರ್ನಿಂಗ್ ಫ್ರೆಂಡ್ಸ್, ನೈಟು ಇಲ್ಲೇ RTO ಆಫೀಸ್ ಹತ್ರನೇ RTO ಆಫೀಸ್ ಪಾಸ್ ಮಾಡಿ ನಿದ್ದೆ ಬರ್ತಾವೆ. 1 ಅವರ್ ಮಲಗನ ಅಂದ್ಬಿಟ್ಟು ಇಲ್ಲೇ ಗಾಡಿ ಸೈಡ್ಗೆ ಹಾಕಿದ್ದು. ಟೈಮ್ ನೋಡಿದ್ರೆ ಬೆಳಗಿನ ಜಾವ 4:15 ಆಗೈತೆ. ಸದ್ಯಕ್ಕೆ ಇಲ್ಲೇ ಕರ್ನಾಟಕ RTO ಆಫೀಸ್ ಹತ್ರನೇ ಇದ್ದೀವಿ, ಆನ್ಮೋಡ್ ಚೆಕ್ ಪೋಸ್ಟ್ ಹತ್ರ. ಮಳೆ ಅಂತೂ ಸೇರಿ ಬರ್ತೈತೆ. ಎಷ್ಟೊತ್ತಿಗೆ ಸ್ಟಾರ್ಟ್ ಆಯಿತು ಮಳೆ ಅನ್ನೋದು ಗೊತ್ತಿಲ್ಲ. ನಾನಿಲ್ಲಿ ತಂದಾಗ್ತಾ 8:15 8:30 ಆಗಿತ್ತು. ಅವಾಗ ಮಳೆ ಇರಲಿಲ್ಲ. ಇವಾಗ ಮಳೆ ಹಿಡ್ಕೊಬಿಟ್ಟೈತೆ. 4:15 ಟೈಮು. ಬನ್ನಿ ನೋಡೋಣ, ಹೊರಡೋಣ ನಿಧಾನಕ್ಕೆ. ಮಳೆಲೆಯ
ಮಳೆ ಬಂದರೆ ಈ ಗೋವಾ ರೋಡ್ ಸವಾಸ ಬೇಡ ಅನ್ನಿಸ್ಬಿಡ್ತದೆ ನೋಡಿ. ಇಲ್ಲೊಂದು ಲಾರಿ ಪಾಪ 12 ವೀಲರ್ 16 ವೀಲರ್ ಅನಿಸುತ್ತೆ, ಎಳ್ದಿಲ್ಲ ಅಲ್ಲೇ ನಿಂತ್ಕೊಬಿಟ್ಟೈತೆ. ಈಗ ನಮ್ಮ ಸರ್ದಿ ಹೋಗ್ಲಿ ಗಾಡಿ ನೋಡಿ ಫುಲ್ಲು ಕೆಸರು ಗುರು. ಈ ಕೆಸರಲ್ಲಿ ಹತ್ತಿಸ್ಬೇಕು ಮೇಲೆ, ಫುಲ್ ಆಫ್ ರೋಡಿಂಗ್ ಅನ್ಕೊಳ್ಳಿ. ಎಕ್ಸ್ಟ್ರಾ ಗೇರ್ ಕೊಟ್ಟು ಏಕ್ತಾ ಮುಂದೆ ಸಮನೆ ಹೋಗ್ಬೇಕು. ಸಾಕ್ಲಿ ಅವನು. ಇದು ಖಾಲಿ ಗಾಡಿ ಅನ್ಸುತ್ತೆ, ಖಾಲಿ ಗಾಡಿ ಆಗಿರೋದ್ರಿಂದ ಹತ್ತುತ್ತಾ ಇಲ್ಲ ಮ್ಯಾಕಿದು. ರೋಲ್ ಹೊಡಿತವೆ 2 4 6 ಹೋದ್ನಾವ ಅದನ್ನ ಆ ಗಾಡಿ ಮೇಲೆ ಹತ್ತುತ್ತ ಬರ್ರಿ. ನಾ ವಸ್ತು ಈಗ ಹೆಂಗಾಯ್ತೆ ಈ ರೋಡು. ಮಳೆಗಾಲದಲ್ಲಿ ಗೋವಾ ಸವಾಸ ನಿಜವಲ್ಲ ಬೇಡ ಅನ್ನಿಸ್ತದೆ. ಆಲ್ಮೋಸ್ಟ್ ರೋಡೆಲ್ಲ ಕೆಲಸ ಮಾಡೋರೆ ಲೆಫ್ಟ್ ಸೈಡಲ್ಲಿ ಮಾಡ್ತಾವ್ರೆ. ಇದು ಒಂದು ಜಾಗದಲ್ಲಿ ಮಾತ್ರ ಹಿಂಗೆ ಐತೆ. ಇನ್ನೇನು ಇದೇ ಥರ ಮಳೆ ಇದ್ರೆ ಪಕ್ಕ ಇಲ್ಲೆಲ್ಲ ಜಾಮ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ರಾತ್ರಿ ನಿಂತಿದೆ ಗುರು ಇದೇ ಜಾಗದಲ್ಲಿ ಜಾಮ್ ಆಗಿ. 10 ಗಂಟೆಯಿಂದ ಬೆಳಗ್ಗೆ 3 ಗಂಟೆ ಗಂಟನೂ ಇದೇ ಜಾಗದಲ್ಲಿ ನಿಂತಿದ್ದೀವಿ. ಗಾಡಿಗಳು ಪಾಸ್ ಆಗ್ತಾಯ. ನಮ್ಮ ಪುಣ್ಯದ ಸದ್ಯ ಯಾವುದು ನಿಂತಿಲ್ಲ ಇವತ್ತು. ಸದ್ಯಕ್ಕೆ ಧಾರವಾಡ ಹತ್ತತ್ರ ರೀಚ್ ಆದವು. ಧಾರವಾಡ ಹತ್ರ ಸಿಂಗಲ್ ಟೋಲ್ ಬರ್ತದಲ್ವ, ಅಲ್ಲಿ ರೀಚ್ ಆದವು. ಜೊತೆಗೆ ನಮ್ಮ ಕಿರಣಣ್ಣವರು ಬಂದರು. ಕಿರಣಣ್ಣ ಹಾಯ್ ಅನು ಒಟ್ಟಿಗೆ ಬಂದು ಗೋವಾಯಿಂದ. ನಾ ಬಾರ್ಡ್ರಿಗೆ ಇದ್ರ ಹತ್ರ ಬಂದು ಆರ್ ಟಿ ಆಫೀಸ್ ಹತ್ರ ಮಲಗಿದ್ದೆ. ಬೆಳಗ್ಗೆ ಇವರೇ ಬಂದು ಎದ್ದೇಳಿಸಿದ್ರು. ಹೋಗಿ ಟಿಫನ್ ಮಾಡ್ಕೊಬರೋಣ ಅಂತ. ಟೈಮು 7:30 ಆಗೈತೆ. ಬೆಳಗ್ಗೆನೆ ಒಂದು 2 ಇಡ್ಲಿನ ಏನಾದ್ರು ತಿನ್ಕೊಂಡು ಇಲ್ಲಿಂದ ಹೊರಡೋಣ. ಇದೊಂದು ಗಾಡಿ ಜೊತೆಗೆ ಬಂದೈತೆ. ಅವಣ್ಣ ಒಬ್ರು ಬಂದಾಗ ಎಂತದ ಡೀಸೆಲ್ಲ ಏನಾಯ್ತು? ಫುಲ್ ಟ್ಯಾಂಕ್ ಆಯ್ತಲ್ಲ. ಇದೆಲ್ಲ ಲೀಕ್ ಆಗ್ಬಿಡುತ್ತೆ. ಡೀಸೆಲ್ ಹೋಗಿರ್ಬೇಕು ಅನ್ಸುತ್ತೆ. ಕ್ಯಾಪು ಬೇರೆ ಕ್ಯಾಪ್ ಹಾಕಿಸ್ಬೇಕು. ನೀವು ಹೋಗ್ಬಿಟ್ಟು ಟಿಫನ್ ಮಾಡ್ಕೊಂಡು ಬಾಣ. ಊಟ ಎಲ್ಲ ಮಾಡ್ಕೊಬಂದು ನನ್ನ ಗಾಡಿ ಇವಾಗ ಅಣ್ಣ ಎತ್ಕೋತವ್ರೆ. ನಾನು ಅಲ್ಲವನೇ. ನಾನು 301 12 ಹೊಟ್ಟದ ಪಾಸಿಂಗ್ ಗಾಡಿ. ಈ ಗಾಡಿ ಓಡಿಸೋಣ ಅಂತ ಯಾವತ್ತೂ ಟ್ರೈ ಮಾಡಿಲ್ಲ, ಇದೇ ಫಸ್ಟ್ ಟೈಮು. ಬನ್ನಿ ನೋಡೋಣ 12 ಟನ್ ಪಾಸಿಂಗ್ ಗಾಡಿ ಯಾವ ಥರ ಇದೆ ಅಂತ. ಯಪ್ಪ ಆನೆ ಗುರು ನೋಡಿ. ಆನೆ ದೊಡ್ಡದಾಗಿದೆ. ಸೀಟ್ ಬಂದ್ಬಿಟ್ಟು ಸಸ್ಪೆನ್ಷನ್ ಸೀಟು. ಅಣ್ಣ ಹೊರಟ್ರು ಅವರಿಂದ. ಈಗ ನಮ್ಮ ಗಾಡಿ ಹೊರಡುತ್ತೆ. ಬನ್ನಿ ಹೊರಡೋಣ, ನೋಡೋಣ, ಟ್ರಯಲ್ ಮಾಡೋಣ ಯಾವ ಥರ ಇದೆ ಗಾಡಿ ಅಂತ. ಟೈಮು 3019 12 ಟನ್ ಪಾಸಿಂಗ್ ಗಾಡಿ ಮೂವ್ ಮಾಡ್ತಾ ಇರೋದು. ಚೆನ್ನಾಗಿದೆ ಗುರು. ಟನ್ನೇಜ್ ಐತಂತೆ ಗಾಡಿ. ಹುಷಾರಾಗೆ ಹೋಗ್ಬೇಕು. ಬನ್ನಿ ಹೋಗೋಣ ಮುಂದೆ ಹೋಗ್ತಾ ಇದ್ವಿ. ಗೇರ್ ನೋಡೋರು ಇದಕ್ಕೆ 12 ಟನ್ ಪಾಸಿಗೆ ರಿವರ್ಸ್ ಪ್ಲಸ್ ಸೇರಿ 7 ಒಟ್ಟಿಗೆ 8 ಗೇರ್ ಇದೆ ಇದರಲ್ಲಿ. ನನ್ನ ಗಾಡಿಯಲ್ಲಿ ಮುಂದೆ ಹೋಗ್ತಾ ಇದ್ದೆ ನೋಡಿ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ದೊಡ್ಡ ಗಾಡಿ. ಆ್ಯಕ್ಚುಲಿ ಇದು ಲಾರಿ ಲೆಕ್ಕಾಚಾರಕ್ಕಾಗುತ್ತೆ. ನಮ್ಮ ಗಾಡಿ ಬಂದು LCV ಚಿಕ್ಕ ಗಾಡಿ, ಇದು ಲಾರಿ. ಚೆನ್ನಾಗಿದೆ ಗಾಡಿ, ಸಾಕಾಗಿದೆ. ಸೂಪರ್ ಎಕ್ಸ್ಪೀರಿಯನ್ಸ್ ಅನ್ಕೊಳ್ಳಿ. ಫಸ್ಟ್ ಟೈಮ್ ಓಡಿಸಿರೋದು 10 ಟನ್ ಪಾಸಿಂಗ್ ಗಾಡಿ ಓಡಿಸಿದ್ದೆ. ಇದೇ ಫಸ್ಟ್ ಟೈಮು 12 ಟನ್ ಪಾಸಿಂಗ್ ಗಾಡಿ ಓಡಿಸ್ತಾ ಇರೋದು. ಕುದುರೆ ಏನು ನೆಗಿತಾ ಐತೆ ಹೆಂಗೆ ಕುದುರೆ ಥರ ಫುಲ್ಲು. ನಮ್ಮದ್ರಲ್ಲಿ ಬ್ರೇಕ್ ಬಂದ್ಬಿಟ್ಟು ನಾರ್ಮಲ್ ಕಾರಿಗೆ ಯಾವ ಥರ ಬರುತ್ತೆ ಆ ಥರ ಬರುತ್ತೆ. ಬಟ್ ಇದರಲ್ಲಿ ಫುಲ್ಲು ಡಿಫ್ರೆಂಟ್ ಆಗಿದೆ. ಬಸ್ಗಳಿಗೆಲ್ಲ ಬರುತ್ತಲ್ವ ಬ್ರೇಕು, ಆ ಥರ ಇದೆ. ABS ಅಂತ ಸಿಂಬಲ್ ಬಂದಿದೆ ನೋಡಿ. BS6 1 ವರ್ಷದ ಗಾಡಿ ಅಂತ ಅಷ್ಟೇ. ಲಾಸ್ಟ್ ಇಯರ್ 2024 ತಗೊಂಡಿರೋ ಗಾಡಿ. ನನ್ನ ಗಾಡಿ ನಾನೇ ಓವರ್ಟೇಕ್ ಕೊಡ್ಕೊ ಹೋಗೋಣ. ಅಣ್ಣ ಫುಲ್ಲು ನಿಧಾನ ಆರಾಮಾಗಿ ಬರ್ತಾ ಇದ್ದಾರೆ. ಬನ್ನಿ ನಾವು ನಿಧಾನಕ್ಕೆ ಹೋಗೋಣ. ವಾಪಸ್ ನನ್ನ ಗಾಡಿಗೆ ಬಂದೆ. ಇದೇ ಗಾಡಿ ನೋಡಿ ಓಡಿಸಿದ್ದು. ಮಸ್ತಾಗಿತ್ತು ಮಾತ್ರ ಗಾಡಿ ಎಕ್ಸ್ಪೀರಿಯನ್ಸು. ಚೆನ್ನಾಗಿತ್ತು ಗುರು. ಒಳ್ಳೆ 10 ಟನ್ ಐತೆ. 10 ಟನ್ನು ಅಂತ ಅನ್ಸೋಕ್ಕೆ ಇಲ್ಲ. ಆ ಥರ ಸ್ಮೂತಾಗಿ ಹೋಗ್ತಾ ಇತ್ತು ಟಾಪ್ ಗೇರಲ್ಲಿ.
ಸೊ ನಮ್ಮ ಗಾಡಿಗೆ ವಾಪಸ್ ಬಂದಿದ್ದೀವಿ. ಎರಡು ಗಾಡಿನೂ ಬೆಂಗಳೂರಲ್ಲ ಖಾಲಿ. ನಾನು ಚೆನ್ನೈ ಗಂಟೆ ಹೋಗಬೇಕು ಕಾಂಚೀಪುರಂಗೆ. ಮಳೆ ಮೋಡ ಆಗಿದೆ, ಟೈಮು 3:15 ಆಗಿದೆ. ಹೊಡುವ ನಾನ್ ಸ್ಟಾಪ್ ಬೆಂಗಳೂರಿಗೆ ಹೋಗ್ತಾನೀಗ. ವೆಲ್ಕಮ್ ಟು ಬ್ಯಾಂಗ್ಳೂರ್. ಇವನೇನಪ್ಪ ದುರ್ಗಾ ತೋರಿಸ್ಬಿಟ್ಟು ಆಲ್ರೆಡಿ ಬೆಂಗಳೂರಿಗೆ ಬಂದವನೇ ಅನ್ಕೊಬಿಟ್ರ. ಮಧ್ಯಾಹ್ನ ದುರ್ಗಾ ಹತ್ರ ಹೋಗಿ, ದುರ್ಗ ಅಲ್ಲ ಆ್ಯಕ್ಚುಲಿ ದಾವಣಗೆರೆ ಹತ್ರ ಊಟ ಮಾಡಿ ಹೊರಟವನು. ಎಲ್ಲೂ ಗಾಡಿ ನಿಲ್ಲಿಸಿಲ್ಲ, ಒಂದೇ ಸ್ಟ್ರೆಚ್ ಸೀದಾ ಬನ್ನಿ ನೆಲಮಂಗಲ ಪಾಸ್ ಮಾಡಿ ಹೋಗ್ತಾ ಇದ್ದೀನಿ. ಅರ್ಶಿನ ಕುಂಟೆ ಅಂತ ಬರುತ್ತೆ ನೆಲಮಂಗಲದಲ್ಲಿ, ಅರ್ಶಿನ ಕುಂಟೆ ಹತ್ರ ಇದ್ದೀನಿ. ಫುಲ್ಲು ಕಂಪ್ಲೀಟಾಗಿ ಜಾಮ್ ಆಗಿಬಿಟ್ಟೈತೆ. ಯಾಕಪ್ಪ ಕಾರಣ ಅಂದರೆ ಒಂದು ಮಳೆ ಪ್ಲಸ್ ಇನ್ನೊಂದು ವೀಕೆಂಡು. ಇವತ್ತು ಭಾನುವಾರ ರಜೆಗೆ ಅಂತ ಊರಿಗೆ ಹೋದವರೆಲ್ಲ ವಾಪಸ್ ಬೆಂಗಳೂರು ಕಡೆ ಬರ್ತಾ ಇರ್ತಾರೆ. ಮ್ಯಾಪ್ ಆನ್ ಮಾಡಿದ್ದೀನಿ. ಮ್ಯಾಪಲ್ಲಿ ಹತ್ತತ್ರ ಇಲ್ಲಿಂದ ಮಾದನಾಯಕನಹಳ್ಳಿ ಗಂಟ ಜಾಮ್ ತೋರಿಸ್ತೈತೆ. ಅರಿಶಿನ ಕುಂಟೆಯಿಂದ ಮಾದನಾಯಕನಹಳ್ಳಿ ಗಂಟ ಜಾಮ್ ತೋರಿಸ್ತೈತೆ. ಅದರಲ್ಲೂ ಪ್ಲಸ್ 20 ಮಿನಿಟ್ಸ್ ಅಂತ ತೋರಿಸ್ತೈತೆ. ಇಲ್ಲೇ ಎಲ್ಲರೂ ಸೈಡ್ಗೆ ಹಾಕಬಿಡೋಣ ನನಗೆ ಆಗ್ಬಿಟ್ಟೈತೆ. ಅಲ್ಲೇ ಎಲ್ಲರೂ ಮ್ಯಾಪ್ ನೋಡಿದ್ದಿದ್ರೆ ಅಲ್ಲೇ ಟೋಲ್ ಹತ್ರ ನಿಲ್ಲಿಸ್ಬಿಡ್ತಾ ಇದ್ದೆ. ಮ್ಯಾಪ್ ಆನ್ ಮಾಡಲಿಲ್ಲ. ಇಲ್ಲಿ ಬಂದು ಜಾಮ್ ಆದಮೇಲೆ ಮ್ಯಾಪ್ ಆನ್ ಮಾಡ್ತಾಯಿದ್ದೀನಿ. ಫುಲ್ಲು ಜಾಮ್ ಆಗೋಗ್ಬಿಟ್ಟೈತೆ. ಏನು ಮಾಡೋದು. ಸತತ 16 ದಿನಗಳ ನಂತರ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದೀನಿ. ಬೆಂಗಳೂರಿಗೆ ಬಂದೆ 16 ದಿನ ಆಗೋಗಿತ್ತು. ನಾಳೆಗೆ ಸೋಮವಾರ, ಇವತ್ತು ಭಾನುವಾರ. ಈ ಸೋಮವಾರ ಅಂದರೆ ಕಳೆದ ಸೋಮವಾರ ಅಲ್ಲ, ಅದರ ಆಚೆ ಸೋಮವಾರ ಬೆಂಗಳೂರಿಂದ ಬಿಟ್ಟಿದ್ದು. ಮತ್ತು ಇವಾಗ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದೀನಿ. ಫುಲ್ಲು ಜಾಮ್ ಆಗಿಬಿಟ್ಟೈತೆ. ಮನೆಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ನೋಡೋಣ. ಸೀದಾ ಮನೆ ಹತ್ರ ಹೋಗಿ ಸ್ನಾನ ಮಾಡ್ಕೊಂಡು ಬೆಳಗ್ಗೆ ಒಂದು 3 ಗಂಟೆ ಹಂಗೆ ಹೊರಡಬೇಕು. ಈ ಜಾಮ್ ಜಾಮ್ ಕ್ಲಿಯರ್ ಮಾಡ್ಕೊಳ್ಳೋಣ ಫಸ್ಟು. ನಿಜವಾಗ್ಲೂ ನೋಡಿ ಯಾವ ರೇಂಜಿಗೆ ಜಾಮ್ ಆಗಿದೆ. ಎಲ್ಲಿವರೆಗೆ ನೋಡ್ತೀವೋ ಅಲ್ಲಿವರೆಗೂ ರೋಡ್ ಜಾಮ್ ಆಗಿದೆ. ಟ್ರಾಫಿಕ್ ಎಲ್ಲ ದಾಟಿ ಕೊನೆಗೂ ನೈಸ್ ರೋಡ್ ಹತ್ರ ರೀಚ್ ಆದೆ. ನೋಡಿ ನೈಸ್ ರೋಡ್ ಟೋಲ್ ಹತ್ರ, ಟೋಲ್ ಪ್ಲಾಜಾ ಹತ್ರ ಇದ್ದೀನಿ. ಸೀದಾ ಮನೆಗೆ ಹೋಗ್ಬಿಟ್ಟು ಹೊಟ್ಟೆ ತುಂಬ ಊಟ ಮಾಡಿ ಸ್ನಾನ ಮಾಡಿ ಮಲ್ಕೊಂಡು ಬೆಳಗ್ಗೆ ಒಂದು 3 ಗಂಟೆಗೆ ಎದ್ದೋಗೋಣ ಅನ್ನೋ ಪ್ಲಾನಿಂಗು. ನೋಡೋಣ ಹೆಂಗಾಗುತ್ತೆ ಅಂತ. ಸೀದಾ ಮನೆ ಹತ್ರ ಹೋಗ್ಬಿಟ್ಟು ಗಾಡಿ ನಿಲ್ಸೋಣ, ಮತ್ತು ಬೆಳಗ್ಗೆ ಸಿಗ್ತೀನಿ. ಗೈಸ್ ಮನೆ ಹತ್ರ ಹೋಗಿ ಊಟ ಮಾಡಿಕೊಂಡು ಸ್ನಾನ ಎಲ್ಲ ಮಾಡಿ ತೊಳೆಯ ಬಟ್ಟೆ ಎಲ್ಲ ಹಾಕಿ ಇನ್ನೊಂದು 4 ಜೊತೆ ಬಟ್ಟೆ ಎಲ್ಲ ಎತ್ಕೊಂಡು ಬಂದೆ. ಟೈಮು 10:15 ಆಗೈತೆ. ಈಗಲೇ ಹೊರಟೆ. ಸ್ನಾನ ಮಾಡಿದ್ನಿ, ಮಲಿಕೊಂಬಿಟ್ರೆ ಒಳ್ಳೆ ನಿದ್ದೆ ಬರ್ತವೆ. ಮತ್ತು ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ. ಎದ್ದೇಳಲಿಲ್ಲ ಅಂದರೆ ಮತ್ತು ನಾಳೆ ಗಾಡಿ ಖಾಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ಇವಾಗ ಎಲ್ಲಿವರೆಗೆ ಅಲ್ಲಿವರೆಗೆ ಗಾಡಿ ಓಡಿಸ್ಬಿಟ್ರೆ ತಲೆನೋವಿರಲ್ಲ. ಮನೇಲಿ ಏನಾದ್ರು ಮಲಿಕತ್ತು ಅಂದರೆ ಯಾವುದೇ ಕಾರಣಕ್ಕೂ ಎಚ್ಚರ ಆಗಲ್ಲ. ಹಂಗಾಗಿ ಈಗಲೇ ಹೊರಟಿದ್ದೀನಿ. ಇನ್ನು ಶೆಲ್ಫ್ ಮಾಡ್ಕೊಂಡು ಹೊರಟು ಬಿಡುವ. ಸುಮ್ಮನೆ ಡಿಲೇ ಮಾಡೋದು ಬೇಡ. ಇದ್ರಲ್ಲಿ 10 ಕಾಲು ತೋರಿಸ್ತೈತೆ ನೋಡಿ. 10:15 ಆಗೈತೆ ಟೈಮ್ ಆಲ್ರೆಡಿ. ನಿಧಾನಕ್ಕೆ ಎಲ್ಲಿವರೆಗೆ ಅಲ್ಲಿವರೆಗೆ ಹೋಗ್ಬಿಟ್ಟು ಆರಾಮ್ಸೆ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಎಲ್ಲಿ ನಿದ್ದೆ ಬರುತ್ತೆ ಅಲ್ಲಿ ಮಲ್ಕೊಬಿಟ್ಟು ಮತ್ತೆ ಎದ್ಬಿಟ್ಟು ಹೋದ್ರೆ ಆಗುತ್ತೆ. ಅದಕ್ಕೆ ಹೊರಟೆ ಇವಾಗ. ಬೆಳಗ್ಗೆ ಮತ್ತೆ ಎಚ್ಚರ ಆಗಲ್ಲ ಅಂತ ಹೊರಡುವ. ಬನ್ನಿ ನಿಧಾನಕ್ಕೆ ಸೀದಾ ಒಂದು ನೈಸ್ ರೋಡ್ ಹತ್ಬೇಕು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ನೈಟು ಮನೆಯಿಂದ ಹೊರಟು ಸೀದಾ ಕೃಷ್ಣಗಿರಿ ಟೋಲ್ ಹತ್ರ ಬಂದೆ. ಎಲ್ಲಿ ನಿಲ್ಲಿಸ್ತಾ ಕೃಷ್ಣಗಿರಿ ಟೋಲ್ ಹತ್ರ ಬಂದ್ಬಿಟ್ಟು ಗಾಡಿ ಎಲ್ಲ ಸೈಡ್ಗೆ ಹಾಕಿ ನಿಲ್ಲಿಸ್ದಾಗೆಲ್ಲ ಮಲಗಿದ್ದೆ. ಟೈಮ್ ಇವಾಗ 7 ಗಂಟೆ ಆಗೈತೆ. ಇವಾಗ ಎದ್ದಿದ್ದೀನಿ. ಇನ್ನೂ ಲೇಟ್ ಆಯಿತು ಅಂದರೆ ಮತ್ತೆ ಕಷ್ಟ ಆಗಿಬಿಡುತ್ತೆ ಅಂದ್ಬಿಟ್ಟು ಈಗಲೇ ಎದ್ದಿದ್ದೀನಿ. ಇಲ್ಲಿಂದ ಈಗ ನೋಡಿ ಇಲ್ಲ ಕೃಷ್ಣಗಿರಿ ಸಿಟಿ ಅಂದರೆ ಬೈಪಾಸ್ ಅಂದ್ಕೊಳ್ಳಿ. ಇದು ಇಲ್ಲಿ ಮುಂದೆ ಇನ್ನೊಂದು ಲೆಫ್ಟಿಗೆ ಐತೆ. ಅದು ಹೋದರೆ ಅಲ್ಲಿ ಚೆನ್ನಾಗಿ ರೋಡು, ಒಂದೇ ರೋಡು, ಸಿಂಗಲ್ ಎಕ್ತಾನು ಹೋಗೋಣ. ಒಂದು ಹೆಂಗೆ ಹೋದ್ರೂ ಒಂದು 10 ಗಂಟೆ ಹೊತ್ತಿಗೆಲ್ಲ ರೀಚ್ ಆಗ್ತೀವಿ. ಹೋಗ್ಬಿಟ್ಟು ಖಾಲಿ ಮಾಡಿಸ್ಬಿಟ್ಟು ಅದರಲ್ಲಿ ರೋಡ್ಗೆ ಆಗುತ್ತೆ ಟ್ರೈ ಮಾಡೋಣ. ಈ ಕಡೆಗೆಲ್ಲ ಮಳೆನೇ ಇಲ್ಲ, ಆ ಕಡೆಗೆಲ್ಲ ಮಳೆ. ಗೋವಾದಿಂದ ಹೊರಟಿದ್ವು. ಬೆಂಗಳೂರು ಬರೋಗಟ್ಟೆ ತುಂಬ ಮಳೆ ಬಂತು. ಇಲ್ಲಿ ನೋಡಿ ತಮಿಳ್ನಾಡಲ್ಲಿ ಮಳೆನೇ ಕಮ್ಮಿ ಐತೆ. ಸೀನ್ ನೋಡಿ ಯಾವ ಥರ ಇದೆ ಬೆಟ್ಟ ಕೃಷ್ಣಗಿರಿಲಿ. ಬನ್ನಿ ಹೋಗೋಣ. ನಿಧಾನ ಕುಂದೆಲ್ಲ ರೋಡ್ ಟೀ ಕುಡ್ಕೊಂಡು ಆರ್ಡ್ರ್ ಆಗುತ್ತೆ. ಕೃಷ್ಣಗಿರಿ ಟೋಲಲ್ಲಿ ಒಂದು ಟೀ ಕುಡ್ಕೊಂಡು ಹೊರಟವನು. ನಾನ್ ಸ್ಟಾಪು. ಸದ್ಯಕ್ಕೆ ಎಲ್ಲಿದ್ದೀನಿ ಅಂದರೆ ವಾಪಸ್ ಬೆಂಗಳೂರು ಕಡೆಗೆ ಹೋಗ್ತಿದ್ದೀನಿ. ಯಾಕೆಂದರೆ ಕಂಪ್ನಿ ಇರೋದು ಈ ಕಡೆ. ಅಲ್ಲಿಂದ ಬಂದು ಯೂ ಟರ್ನ್ ಮಾಡ್ಕೊಂಡು ವಾಪಸ್ ಇವಾಗ ಬಂದಿದ್ದೀನಿ. ಕಾಂಚೀಪುರಮಲ್ಲಿ ಇದ್ದೀನಿ. ಬೆಳಗ್ಗೆ ಸ್ಟಾರ್ಟ್ ಮಾಡಿದ ಗಾಡಿ ನಿಲ್ಸೇ ಇಲ್ಲ. ಎಲ್ಲ ಅಂದರೆ ಎಲ್ಲೂ ಸ್ಟಾಪ್ ಕೊಡಲಿಲ್ಲ. ಸೀದಾ ಬಂದು ಕಾಂಚೀಪುರಂ ರೀಚ್ ಆಗಿದ್ದೀನಿ. ನೋಡಿ ಸ್ಟಾಲ್ ಅಂತ ಐತಲ್ಲ, ಇದೇ ಕಂಪ್ನಿ. ಹೋಗ್ಬಿಟ್ಟು ಗೇಟ್ ಎಂಟ್ರಿ ಮಾಡ್ಸೋಣ. ನೋಡೋಣ ಎಷ್ಟೊತ್ತಿಗೆ ಏನು ಮಾಡ್ತಾರೆ, ಎಷ್ಟೊತ್ತಿಗೆ ಅನ್ಲೋಡ್ ಮಾಡ್ತಾರೆ ನೋಡೋಣ. ನೋಡ್ಕೊಬಿಟ್ಟು ಆಫೀಸ್ ಹತ್ರ ಹೋಗ್ಬೇಕು. ನೋಡೋಣ ಎಷ್ಟೊತ್ತು ಮಾಡ್ತಾರೆ ಏನು ಅಂತ. ಇನ್ನು ಯಾವ ಕಡೆ ಲೋಡ್ ಮಾಡೋದು ಏನು ಅನ್ನೋದು ಏನೂ ಕನ್ಫರ್ಮೇಷನ್ ಆಗಿಲ್ಲ. ಆದರೆ ಬೆಂಗಳೂರು ಇಲ್ಲ ಗೋವಾಗಾದರೆ ಗೋವಾ, ಯಾವ ಕಡೆಗಾಗುತ್ತೆ ಯಾವ ಕಡೆ ಸುಮ್ಮನೆ ಲೋಡ್ ಮಾಡ್ಕೊಂಡು ಓಡಿಸ್ತಾ ಇರ್ಬೇಕಷ್ಟೇ.
ನೋಡೋಣ ಹೋಗಿ ಗೇಟ್ ಎಂಟ್ರಿ ಮಾಡಿಸೋಣ. ಬಿಲ್ಲು ಇಲ್ಲೇ ಐತೆ, ಸಿಕ್ಕಾಬಿಟ್ಟೆ ಐತೆ ಬಿಲ್ಲು, ಇಷ್ಟೊಂದು ಬಿಲ್ ಐತೆ. ಬನ್ನಿ ಹೋಗ್ಬಿಟ್ಟು ಗೇಟ್ ಎಂಟ್ರಿ ಮಾಡಿಸ್ಬಿಟ್ಟು ಸಿಗೋಣ. ಮತ್ತೆ ಕಂಪ್ನಿ ಏನು ಕಾಣ್ತೈತೆ ಸ್ಟಾಲ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ ಅಂತ. ಈ ಕಂಪ್ನಿಗೆ ಬಿಲ್ ಕೊಟ್ಬಿಟ್ಟು ಬಂದೆ. ಸಮಸ್ಯೆ ಏನಾಯ್ತು ಅಂದರೆ ಬಿಲ್ ಇಸ್ಕೊಂಡ್ರು, ಗಾಡಿ ಖಾಲಿ ಮಾಡೋಕ್ಕೆ ಒಳಗೆ ಹಾಕತ್ತಾರಂತೆ. ಒಳಗೆ ಹಾಕಬೇಕು ಅಂದರೆ ಅವ್ರಿಗೆ ಗಾಡಿ ಜೊತೆ ಒಬ್ಬರು ಕ್ಲೀನರ್ ಇರಬೇಕಂತೆ. ಎಲ್ಲಿಂದ ಹುಡಿಕೊಂಬರೋದು ಕ್ಲೀನರ್ ಇವಾಗ ಅಂತ ತಲೆ ಕೆಟ್ಟು ಐತೆ. ಕ್ಲೀನರ್ ಇದ್ದರೆ ಮಾತ್ರ ಅಂತ ಗಾಡಿ ಒಳಿಕೊಂಡ್ರಿ. ಏನು ಮಾಡೋದು, ಸುಮ್ಮನೆ ನೋಡಿ ಈ ಕಂಪ್ನಿಲಿ ಐತಲ್ಲ ಸ್ಟಾಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಏನು ಮಾಡೋದು ಅಂತ ಗೊತ್ತಾಯ್ತಲ್ಲ. ಅದಕ್ಕೆ ರೋಡಲ್ಲಿ ಹುಡುಕ್ತಿದ್ದೀನಿ ಯಾರನ್ನಾರು ಬರ್ತಾರ ಅಂತ. ಬೇರೆ ವಿಧಿ ಇಲ್ಲ. ಒಂದು 300 400 ಕೊನೆಗೆ 500 ಹೋದ್ರೂ ಕೊಟ್ಟು ಕರ್ಕೊಂಡು ಹೋಗಲೇಬೇಕು. ಇಲ್ಲಾಂದರೆ ಗಾಡಿ ಸುಮ್ಮನೆ ಆಲ್ಟ್ ಆಗುತ್ತೆ. ಯಾರನ್ನಾರೊಬ್ರು ಕರ್ಕೊಂಡು ಹೋಗಿ ನೋಡೋಣ ಯಾರು ಸಿಗ್ತಾರೆ. ಇವರು ಹುಡುಗರು ನೋಡಿಕೊಂಡು ರೋಡಲ್ಲಿ ಎದ್ದಾಗ್ಬಿಟ್ಟೈತೆ ಗಾಡಿ. ಅಲ್ಲಿ ನಿಲ್ಲಿಸ್ಬಿಟ್ಟು ಬಂದಿದ್ದೀನಿ. ಅಷ್ಟು ದೂರದಲ್ಲಿ ಐತೆ, ಇಲ್ಲಿ ರೋಡಲ್ಲಿ ಇತ್ತಿದ್ದೀನಿ. ಯಾವ ಕಂಪ್ನಿಗಳಿವೆಲ್ಲ ಲೋಡ್ ಮಾಡ್ಬೇಕಾದ್ರೆ ಮುಂಚೆನೇ ಹೇಳ್ಬಿಟ್ಟು ಕಳಿಸ್ಬಿಡ್ಬೇಕು ಹಿಂಗೆ ಐತೆ ಅಂತ. ಜೊತೆಗೆ ಯಾರನ್ನಾರು ಕರ್ಕೊಬರ್ಬೋದು. ಇಲ್ಲಿ ಬಂದಾದಮೇಲೆ ಕಂಪ್ನಿ ಹತ್ರ ಬಂದಮೇಲೆ ಕ್ಲೀನರ್ ಬೇಕು, ಕ್ಲೀನರ್ ಇಲ್ಲ ಅಂದರೆ ಗಾಡಿ ಒಳಗೆ ಬಿಡೋಲ್ಲ. ಏನು ಮಾಡೋದು, ದುಡ್ಡು ಕೊಡ್ತೀನಿ ಬನ್ನಿ 500 ರೂಪಾಯಿ ಅಂದರೆ ಯಾರೂ ಸಿಗ್ತಾ ಇಲ್ಲ. ನೋಡೋಣ, ಅಲ್ಲಿ ಅಂಗಡಿಗಳಿದ್ದಾವೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೋಡೋಣ, ಅಲ್ಲೋಗ್ಬಿಟ್ಟು ಒಂದ್ಸತಿ ವಿಚಾರಿಸ್ತೀನಿ. ಫೈನಲಿ ಒಬ್ಬರು ನೋಡಿಕ ಬಂದೆ. ಅವ್ರು ಬರ್ತಾರಂತೆ ಒಂದು 10 ನಿಮಿಷ ಅಂತ ಹೇಳಿದರು. ಅವ್ರು ಒಂದು ಸ್ವಲ್ಪ ಲೈಟಾಗಿ ಕನ್ನಡ ಮಾತಾಡ್ತಾರೆ. ಹಂಗಾಗಿ ಮಾತಾಡ್ಕೊಂಡು ಹೆಂಗೋ ಕರ್ಕೊಂಬಂದ್ಬಿಟ್ಟೆ. ಒಂದು 10 ನಿಮಿಷ ಬರ್ತೀನಿ ಅಂತ ಹೇಳಿದ್ರು. ನನಗೆ ತಮಿಳು ನಿಜವಾಗ್ಲೂ ಒಂದು ಚೂರು ತಿಳಿಯೋದು, ಒಂದು ಚೂರು ತಮಿಳು ಬರೋದೇ ಇಲ್ಲ ನನಗೆ. ಅವ್ರು ಸೆಕ್ಯೂರಿಟಿ ಒಂದು ಮಾತಾಡ್ತಾರೆ, ಇವ್ರೊಂದು ಮಾತಾಡ್ತಾರೆ, ಏನೂ ಅರ್ಥನೇ ಆಗಿಲ್ಲ. ಕೊನೆಗಿಲ್ಲ ಸ್ವಲ್ಪ ಕನ್ನಡ ಮಾತಾಡೋರು ಸಿಕ್ಕಿದ್ರೆ ಅವ್ರ ಹತ್ರ ಮಾತಾಡ್ಕೊಂಡು ಬರೋಕ್ಕೆ ಹೇಳಿದ್ದೀನಿ. 300 ರೂಪಾಯಿ ಕೊಡ್ತೀನಿ ಅಂದಿದ್ದೀನಿ. ನೋಡೋಣ, ಅವ್ರು ಬಂದಿದ ತಕ್ಷಣ ಕರ್ಕೊಂಡು ಹೋಗಿ ಗಾಡಿ ಖಾಲಿ ಮಾಡಿಸ್ಕೊ ಬರೋಣ. ಇಂಥ ಕಂಪ್ನಿಗಳು ಸವಾಸೇ ಬೇಡ, ನಿಜವಾಗ್ಲೂ ಬೇಜಾರಾಗೋಗ್ಬಿಟ್ಟೈತೆ. ನೋಡೋಣ ಬರಲಿ ಅವರು ನೋಡ್ಕೊಳ್ಳಿ. ಇದೇ ಕಂಪ್ನಿ ಕಾಂಚೀಪುರಮಲ್ಲಿರೋ ಕಂಪನಿ. ಹೆಂಗೆ ಸಾವು ಇವ್ರದ್ದು ತಲೆನೋವು ಅಂದರೆ ಕ್ಲೀನರ್ ಬೇಕು ಅಂತ ಹೇಳಿದರು. ಕ್ಲೀನರ್ ಬೇಕು ಅಂತ ಹೇಳಿದ್ರಲ್ಲ ಅಂದ್ಬಿಟ್ಟು ನಾನು ಅಲ್ಲಿ ಹೋಟ್ಲವ್ರಿಗೆ ಹೋಗಿ ಅಲ್ಲಿ ಯಾರನ್ನೊಬ್ರನ್ನ ಮಾತಾಡಿ ಅವ್ರನ್ನ ಕರ್ಕೊಬಂದು ಇಲ್ಲಿ ತಗೊಂಡಾಗ ಅವ್ರ ಮುಂದೆ ನಿಲ್ಲಿಸಿದ್ರೆ, ಇಲ್ಲಿ ಬಂದಾದ್ಮೇಲೆ ಹೆಂಗೆ ಕತೆ ಹೊಡಿತಾವ್ರೆ ಗೊತ್ತಾ. ನಮಗೆ ಹೊರಗಡೆಯವರೆಲ್ಲ ಯಾರೂ ಆಗಲ್ಲ, ಕಂಪ್ನಿಯವರೇ ಇರ್ತಾರೆ. ಕಂಪ್ನಿಯವ್ರನ್ನೇ ಕರ್ಕೊಳ್ಳಿ, ಇಲ್ಲ ಯಾರು ಡ್ರೈವರ್ ಕರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮತ್ತೆ ಇದು ಮಾಡಿದರು. ಕೊನೆಗೆ ಈ ಅಣ್ಣ ಬಂದರು, ಇಲ್ಲೇ ಲೋಕಲ್ ಗಾಡಿ ಅಂತ ಇವ್ರದ್ದು. ಅವ್ರನ್ನ ಕರ್ಕೊಂಡು ಹೋಗಿ ಒಳಗಡೆ ಗಾಡಿ ಬಿಟ್ಬಿಟ್ಟು, ಒಳಗಡೆ ಫೋನ್ ಅಲೋ ಇಲ್ಲ. ನಾನು ಚಪ್ಪಲಿನ ಬಿಚ್ಚಿಸ್ಬಿಟ್ಟಿದ್ದೆ, ಯಾವುದೋ ಶೂ ಕೊಟ್ಟವ್ರೆ, ಹೆಲ್ಮೆಟಲ್ಲೇ ಬಿಚ್ಚಿಕ್ಬಿಟ್ಟು ಬಂದ್ಬಿಟ್ಟು. ದಯವಿಟ್ಟು ಯಾರೂ ಈ ಕಂಪ್ನಿಗೆ ಲೋಡ್ ಮಾಡಬೇಡಿ. ಕಾಂಚೀಪುರಮಲ್ಲಿರೋ ಕಂಪ್ನಿ, ಫುಲ್ಲು ಡೀಟೇಲ್ಸ್ ಹಾಕ್ತೀನಿ. ದಯವಿಟ್ಟು ಯಾರೂ ಬರೋಕ್ಕೆ ಹೋಗ್ಬೇಡಿ ಕಂಪ್ನಿಗೆ, ತಲೆನೋವು. ಫೈನಲಿ ಟೈಮು ಬರೋಬ್ಬರಿ 4:45 ಆಗಿದೆ. ಇವಾಗ ಈ ಕಂಪ್ನಿಯಿಂದ ಹೊರಗಡೆ ಬರೋ ಅಂಥ ಸಮಯ ಬಂದಿದೆ. ದಯವಿಟ್ಟು ಕಂಪ್ನಿ ನೋಡ್ಕೊಳ್ಳಿ, ಸ್ಟಾಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಾಂಚೀಪುರ. ಯಾರೂ ಬರೋಕ್ಕೆ ಹೋಗಬೇಡಿ. ಬೆಳಗ್ಗೆ ಬಂದವನು ಇವಾಗ ಅನ್ಲೋಡ್ ಮಾಡಿ ಕಳಿಸ್ತಾ ಇದ್ದಾರೆ. ದಯವಿಟ್ಟು ಯಾರೂ ಬರೋಕ್ಕೆ ಹೋಗಬೇಡಿ. ನಿಜವಾಗ್ಲೂ ಡ್ರೈವರು ಇವರಿಗೆ ಕ್ಲೀನರ್ ಬೇಕಂತೆ. ಕ್ಲೀನರ್ ಅದು ಹೆಂಗೆ ಅಂದರೆ ಇಲ್ಲಿ ಓಡಿಸಿ ಪರಿಚಯ ಇರೋರು ಕ್ಲೀನರ್ ಬೇಕಂತ ಎಲ್ಲಿಂದ ಸಿಗ್ತಾರೆ ಹೇಳಿ. ನನ್ನ ಪುಣ್ಯಕ್ಕೆ ಹೆಂಗೋ ಅಣ್ಣ ಸಿಕ್ಕಿದ್ರು, ಅಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ಇರಿ ಅವ್ರು ತೋರಿಸ್ತೀನಿ. ಆ ಗಾಡಿಯವ್ರು ಬಂದಿದ್ದಕ್ಕೆ ಆಯಿತು, ಇಲ್ಲ ಅಂದಿದ್ರೆ ನಾನು ಇವತ್ತೆಲ್ಲ ಇಲ್ಲೇ ಮಲ್ಕೋಬೇಕಿತ್ತು. ಅನ್ಲೋಡ್ ಆಯ್ತಾನಿಲ್ಲ ಇವತ್ತು. ಹಂಗೋ ಪುಣ್ಯ ಅನ್ಲೋಡ್ ಆಯಿತು. ಇವಾಗ ಇದು ಆಫೀಸ್ ಹತ್ರ ಹೋಗೋದು ಅಷ್ಟೇ. ಲೋಡ್ ಗಿಡ ಯಾವುದು ಸೆಟ್ ಆಗಿಲ್ಲ ನೋಡಿ. ಅಲ್ಲಿ ಹೋಗ್ತೈತಲ್ಲ ಗಾಡಿ, ಆವಣ್ಣನೇ ಪಾಪ ಬಂದ್ಬಿಟ್ಟು ಜೊತೆಗೆಲ್ಲ ಇದ್ದು ನನ್ನ ಗಾಡಿಗೆ ಅವ್ರು ಬಂದಿದ್ರು. ಕೊನೆಗೆ ಅವ್ರ ಗಾಡಿಗೆ ನಾನು ಹೋದೆ. ಅಲ್ಲಿಗೆ ಆಯಿತು. ಹೆಂಗೋ ಅವ್ರು ಬಂದು ತಮಿಳಲ್ಲಿ ಮಾತಾಡಿ ಎಲ್ಲ ಆಯಿತು. ಯಾರೂ ಬರೋಕ್ಕೆ ಹೋಗಬೇಡಿ ಕಂಪ್ನಿಗೆ, ಯಾರೂ ಬರೋಕ್ಕೆ ಹೋಗಬೇಡಿ. ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ. ಯಾರೆಲ್ಲ ಹೊಸ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮುಂದೆ ಒಳ್ಳೊಳ್ಳೆ ಟ್ರಿಪ್ ಮಾಡುವ, ಬೇರೆ ಕಡೆ ಹೊಸ ಕಡೆ ಹೋಗೋಣ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಬಾಯ್ ಎಲ್ಲರಿಗೂ.